ಹೆಲೋ ಗೈಸ್, ವೆಲ್ಕಮ್ ಟು ಸೆಕೆಂಡ್ ಡೇ ಆಫ್ ಬಿಜಾಪುರ್. ಸೊ ಬಿಜಾಪುರ್ ಹೋಗಿ ನೀವು ಟಾಂಗಾ ರೈಡ್ ಮಾಡಿಲ್ಲ ಅಂದ್ರೆ ನಿಮ್ದು ಟ್ರಿಪ್ ಅಲ್ಲದ. ಹಿಂಗಾಗಿ ನಾವು ಟಾಂಗಾ ಟ್ರಿಪ್ ತೊಗೊಂಡ್ವಿ ನೋಡ್ರಿ. ಇಷ್ಟು ಮಜಾ ಬಂತ್ರಿ. ಅದು ಟಕಕ್ ಅಂತದ್ಲ ಸಾಲಿಡ್ ಅಂತ ನೋಡ್ರಿ. ಅದು ಕುದುರೆ ಹೆಂಗೆ ಟಕಕ್ ಅಂತಿತ್ತು, ಅದು ಆ್ಯಸ್ ಇಫ್ ಲೈಕ್ ಬೀಟ್ಸ್ ಅದು ಅಂತ ಅನಿಸ್ಲಿಕ್ಕತ್ತ. ಹಿಂಗಾಗಿ ನಮ್ಮ ಮಾಹಿ ಆ ಬೀಟ್ಸ್ ಪ್ರಕಾರ ಡ್ಯಾನ್ಸ್ ಮಾಡ್ಲಿಕ್ಕತ್ತಿಲ್ಲ ನೋಡ್ರಿ. ಅಲ್ಲೇ ನಮ್ಮನ್ನ ಕಾರ್ ತೊಗೊಂಡು ಟಾಂಗಾ ಹಿಂದೆ ಬರ್ಲಿಕ್ಕತ್ತಿದ್ರು ನೋಡ್ರಿ. ಇದಕ್ಕೆ ಜುಮ್ಮಾ ಮಸ್ಜಿದ್ ಅಂತ ಅಂತಾರಂತ ನೋಡ್ರಿ. ಇದಂತೂ ಭಾಳ ದೊಡ್ಡದ ಮಸ್ಜಿದ್ ಖರೆ ಹೇಳ್ಬೇಕಂದ್ರೆ. ಆ್ಯಂಡ್ ಎವ್ರಿ ಟೈಮ್ ಅವ್ರದ್ದೇನು ಹಬ್ಬ ಇರ್ತದೆ, ಒಂದು 30,000 to 40,000 ಮೆಂಬರ್ಸ್ ಬಂದು ಅದು ನಮಾಜ್ ಮಾಡ್ತಾರಂತೆ. ಇಲ್ಲಿ ಇಷ್ಟು ಮಂದಿ ಕೂಡ್ತಾರಂತ ನೋಡ್ರಿ. ಇದು ಮಸ್ಜಿದ್ ಕೆಳಗೆ ಅಂಡರ್ ಗ್ರೌಂಡ್ ಅದ, ದೊಡ್ಡದದ ಅಂತ. ಬಟ್ ಅಲ್ಲಿ ಗೇಟ್ ಎಲ್ಲ ಹಾಕ್ಬಿಟ್ಟಾರೆ. ಈಗ ಯಾರಿಗೂ ಅಲ್ಲಿ ಅಲೌಡ್ ಇಲ್ಲ ಆ್ಯಕ್ಚುಲಿ. ಈ ಮಸ್ಜಿದ್ ಕಟ್ಟೋ ಮುಂದೂ ಕೂಡ ಕಟ್ಕೋತ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಂತ. ಯಾಕಂದ್ರೆ ಅಕಸ್ಮಾತ್ ಇದು ಚಲೋ ಆಗಿತ್ತಂತಂದ್ರೆ ಮತ್ತು ಗೋಲ್ ಗುಮಜ್ ಹೈಲೈಟ್ ಆಗ್ತಿದ್ದಿಲ್ಲ. ಹಿಂಗಾಗಿ ಈ ಮಸ್ಜಿದ್ ಅಲ್ಲೇ ಸ್ಟಾಪ್ ಮಾಡಿಸ್ಬಿಟ್ರಂತ, ವಾರ್ ಗೀರ್ ಎಲ್ಲ ಮಾಡಿಸಿ. ಇಲ್ಲಿ ಬಿಲ್ಡಿಂಗ್ಸ್ದ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಪಿಲ್ಲರ್ಸೇ ಇಲ್ರಿ, ಎಲ್ಲಾನು ಪ್ರತಿಯೊಂದು ಕಲ್ ಮೇಲೆ ಕಟ್ಟಾರಂತ ನೋಡ್ರಿ. ಅದರದ್ದೇ ಇದು ಸ್ಪೆಷಾಲಿಟಿ ಖರೆ ಹೇಳ್ಬೇಕಂದ್ರೆ. ಈ ಮಸ್ಜಿದ್ದು ಆಲ್ಮೋಸ್ಟ್ ಸಿಮಿಲರ್ ಗೋಲ್ ಗುಮಜ್ ಹಂಗೆ ಅನಿಸ್ತದ. ಯಾಕಂದ್ರೆ ಪಿಲ್ಲರ್ ಆಗಲಿ ಡಿಸೈನ್ ಆಗಲಿ ಭಾರಿ ಯುನೀಕ್, ಭಾಳ ಚಂದ ಕಟ್ಟಾರ ನೋಡ್ರಿ. ಸೊ ಇದು ಅವ್ರದ್ದು ಮಂದಿರ. ಸೊ ಇದ್ರ ಮೇಲೆ ಪೂರಾ ಅರ್ಧ ಕುರಾನ ಬರ್ದಾರಂತ ಹೇಳಿದ್ರು. ಅದು ಬಂಗಾರ ನೀರಲ್ಲಿ ಅರ್ಧ ಕುರಾನ ಬರ್ದಾರಂತ ಹೇಳಿದ್ರು ನೋಡ್ರಿ. ಇಲ್ಲಿ ಪ್ರೇ ಮಾಡಿ ಕಾಯಿನ್ ಹಾಕ್ಬೇಕಂತ ಹೇಳಿದ್ರು ನೋಡ್ರಿ. ಹಾಗಾಗಿ ನನ್ನ ಮಗಳು ಇಲ್ಲಿ ಬೇಡ್ಕೊಳಕತ್ತಿದ್ಲ. ನಾ ಹಿಂದೆ ಬಸ್ ನನಗೆ ಕಾಡಲಿಲ್ಲ ಅಂದ್ರೆ ಸಾಕಪ್ಪ ಅಂತ ಬೇಡ್ಕೊಳಕತ್ತಿದ್ದೆ ನೋಡ್ರಿ. ಈಗಿನ ಮಕ್ಕಳು ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್, ಹೈಪರ್ ಎನರ್ಜಿ. ಅವ್ರ ತಕ್ಕ ನಾವಿರ್ಬೇಕಂದ್ರೆ ಮುಗಿದ ಹೋತ್ರಿ. ಇದು ಏನಿರ್ಬೋದಪ್ಪ ಅಂತ ತಿಳ್ಕೊತಿರ್ಬೋದು. ಇದು ಗಾಡಿ ನೋಡ್ರಿ. ಇಡೀ ಬಿಜಾಪುರಿಗೆ ಗಾಡಿ ಕಟ್ಟಾರ. ಹಿಂಗಾಗಿ ಗಾಡಿ ಒಳಗಿದ್ದಿದ್ದ ಓಲ್ಡ್ ಬಿಜಾಪುರ್ ಆ್ಯಂಡ್ ಗಾಡಿ ಹೊರಗಿದ್ದಿದ್ದ ನ್ಯೂ ಬಿಜಾಪುರ್ ಅಂತ ಅಂತಾರೆ. ಈಗ ಗಾಡಿ ಎಲ್ಲ ಅರ್ಧ ಕಟ್ ಮಾಡಿ ಬಿಲ್ಡಿಂಗ್ ಎಲ್ಲ ಏರಿಸ್ಬಿಟ್ಟಾರ ನೋಡ್ರಿ. ताजमहल का मतलब कोट, बाद इसका नाम आसारमा रखा। आसारमा किस लिए रखा हुआ है? यहाँ पर हमारी उर्दू के अंदर मुए मुबारक है। यहाँ पर जो है बादशाह के दौर में, हाँ, और जो बादशाह के दौर में जब लाए थे सर लिखा रखने के बाद तब इसका कोट कैंसिल हो गया। ताजमहल को आसार महल बोलते हैं, हमारे मुए मुबारक को आसार बोलते हैं उर्दू जबान में, तो इसका नाम आसार महल पड़ गया। तब से यहाँ पर जो है ईद मिलाद का ಇದು ಬಿಜಾಪುರದ ಒನ್ ಆಫ್ ದ ಫೇಮಸ್ ಇಬ್ರಾಹಿಂ ರೋಜಾ ಅಂತ ಅಂತಾರೆ ನೋಡ್ರಿ. ಭಾಳ ಚಂದ ಅಂದ್ರೆ ಭಾಳ ಚಂದ ಕಟ್ಟಾರ. ಲೆಫ್ಟ್ ಸೈಡ್ ಕಾಣೋದು ಗೋರಿ ಅದರಿ ಅದ, ಆ್ಯಂಡ್ ರೈಟ್ ಸೈಡ್ ಕಾಣೋದು ಅಲ್ಲಿ ನಮಾಜ್ ಮಾಡ್ತಾರಂತ. ಇದು ಕೂಡ ಅಂಡರ್ಗ್ರೌಂಡ್ ಭಾಳ ದೊಡ್ಡದದ ಅಂತ. ಇನ್ಫ್ಯಾಕ್ಟ್ ಎಷ್ಟು ದೊಡ್ಡದು ಅದ ಅಂದ್ರೆ ಕುದುರೆ ತೊಗೊಂಡು ಹೋಗ್ಬೋದಂತ ನೋಡ್ರಿ. ಅಂದ್ರೆ ಯಾವ ಪರಿ ಹೈಟಾಗಿ ಅಂಡರ್ಗ್ರೌಂಡ್ ಇರ್ಬೋದು ವಿಚಾರ ಮಾಡ್ರಿ. ಆದರೆ ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಾರ. ಅಂಡರ್ಗ್ರೌಂಡ್ ಅಂತೂ ನಿಮ್ಗೆ ಎಲ್ಲೂ ಕಾಣಂಗೇ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲ ಕಡೆನೂ ಬಂದ್ ಮಾಡಿಬಿಟ್ಟಾರ. ಬಿಜಾಪುರ್ ಬಿಸಿಲು ಹೊಡೆದಕ್ಕೆ ನನ್ನ ಮಗಳ ಸೀದಾ ನೆಲಕ್ಕೆ ಮುಕ್ಕೊಂಡಿದ್ಲು ನೋಡ್ರಿ. ಯಾಕಂದ್ರೆ ನೆಲ ಇಷ್ಟು ತಂಪಿತ್ತಲ್ಲ, ಆಹಾ ಮಸ್ತ್ ಸುಖೂನ್ ಅನಿಸ್ತಿತ್ತು. ಹಿಂಗಾಗಿ ಆಕಿ ನೆಲ ಬಿಟ್ಟು ಬರೋವಳಿದ್ಲ. ಹೊರಗೆ ಬಂದ್ರೆ ಬಿಸಿಲು, ಒಳಗೆ ಹೋದ್ರೆ ತಂಪು. ಆ್ಯಂಡ್ ಇಡೀ ಬಿಲ್ಡಿಂಗ್ ಕಲ್ಲಿಂದ ಕಟ್ಟಾರಲ್ಲ, ಸೊ ಫುಲ್ ಅಂದ್ರೆ ಫುಲ್ ತಂಪು. ಸೊ ಇವೆಲ್ಲ ಸಮಾಧಿ. ಇದ್ರ ಕೆಳಗಡೆ ಫುಲ್ ಅಂಡರ್ಗ್ರೌಂಡ್ ಸಮಾಧಿ ಮಾಡಾರ. ಇದು ಮೇಲ್ಗಡೆ ಅಷ್ಟೇ ಕಟ್ಟಾರ. ಆ್ಯಂಡ್ ಇದು ನೀವು ನೋಡ್ಬೋದು ಅಂಡರ್ಗ್ರೌಂಡ್ ಸ್ವಲ್ಪ ಬಿಟ್ಟಾರ. ಅಲ್ಲಿ ಮನುಷ್ಯರ ಕಾಣುತ್ತೆ, ಅದೇ ದೇವು. ಸೊ ಇಡೀ ಬಿಲ್ಡಿಂಗ್ ಸುತ್ತಲೇ ಈ ಥರ ಕಾರಿಡೋರ್ಸ್ ಅವ, ಅಂಡರ್ಗ್ರೌಂಡು ಅದ. ಇನ್ಫ್ಯಾಕ್ಟ್ ಆಜು ಬಾಜು ಕಾರಿಡೋರ್ಸ್ ಅವ. ಸೊ ಅಲ್ಲೆಲ್ಲ ಸ್ವಲ್ಪ ಜನ ಬಿಡ್ತಾರೆ ನೋಡ್ಲಿಕ್ಕೆ ಅಂತಂತಂದು. ಆ್ಯಂಡ್ ಒಳಗಡೆ ಇದು ಅಂಡರ್ಗ್ರೌಂಡ್ ರಿಯಲ್ ಅದಲ್ಲ, ಅವೆಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಾರ ನೋಡ್ರಿ. ಇಲ್ಲಿ ರಾತ್ರಿ ಬಂದ್ರೆ ಮುಗದ ಹೋತ್ ನೋಡ್ರಿ.
ಸೊ ಇದು ನಾವು ಹೊಂಟಿದ್ದ ತೋಪ್ ಮೈದಾನ್ ಅಂತಂದ. ಸೊ ಇಲ್ಲಿ ಮೇಲ್ಗಡೆ ಹೋದ್ರೆ ಎಲ್ಲ ತೋಪದ ಎಲ್ಲ ವಸ್ತು ಎಲ್ಲ ಇಟ್ಟಾರ, ನಿಮ್ಗೆ ತೋರಿಸ್ತೇನೆ ಬರ್ರಿ. ಇಲ್ಲಿ ನಮ್ಮ ತಂಗಿಗೆ ಚಕ್ಕರ್ ಬಂತ, ಯಾಕಂದ್ರೆ ಹೈವಾನ್ರ ಹತ್ತುವಂಥ ಸ್ಟೆಪ್ಸ್ ಮಾಡಿಬಿಟ್ಟಾರಿ. ನಮ್ಮಂಥ ಮನುಷ್ಯರು ಹತ್ತಿದ್ರೆ ಏನಾಗಬಾರ್ದದ, ಹೌದಿಲ್ರಿ? ಸೊ ಭಾಳ ಬ್ಯೂಟಿಫುಲ್ ಪ್ಲೇಸ್ ಅದ ಖರೆ ಹೇಳ್ಬೇಕಂದ್ರೆ. ಸೊ ಇದು ತೋಪ್ ಮೈದಾನ ಅಂತ ಹೇಳ್ತಾರೆ. ಜಸ್ಟ್ ಲೈಕ್ ಮ್ಯೂಸಿಯಂ ಟೈಪ್ ಇಟ್ಟಾರ. ಸೊ ಮೊದಲಿನ ಕಾಲ ಹೆಂಗೆ ಇಲ್ಲ ಯೂಸ್ ಮಾಡ್ತಿದ್ರಪ್ಪ ಅಂತಂದು ತೋರ್ಸಕ್ಕೆ ಇಟ್ಟಾರ ನೋಡ್ರಿ. ಬಿಜಾಪುರ ಒಳಗೆ ಹಿಸ್ಟ್ರಿ ಅನ್ಬೇಕಂದ್ರೆ ಭಾಳ ಅದ. ಸೊ ಆಲ್ಮೋಸ್ಟ್ ಒಂದು 3 to 4 days ಬೇಕಾಗ್ತದೆ ನಿಮ್ಗೆ ಇಡೀ ಬಿಜಾಪುರ ನೀವು ತಿಳ್ಕೊಬೇಕಂದ್ರೆ. ಇದು ಜೋಡ್ ಗುಮ್ಮಸ್ ಅಂತ ಹೇಳ್ತಾರೆ. ಭಾರಿ ಫೇಮಸ್ ಅಂದ್ರೆ ಫೇಮಸ್ ದರ್ಗಾ ರೀ. ಇಲ್ಲಿ ಎಷ್ಟು ಮಂದಿ ಎಲ್ಲೆಲ್ಲಿಂದ ಮಂದಿ ಬಂದಿಲ್ಲಿ ಆಶೀರ್ವಾದ ತಗೋತಾರಂತ. ಭಾಳ ಜಾಗೃತಿ ದೇವ್ರದಾರ ಇಲ್ಲಿ. ಇದರದ್ದು ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ, ನೀವು ಏನೋ ಬೇಡ್ಕೋತೀರಿ, ಏನೋ ಕೇಳ್ಕೊತೀರಿ, 40 ದಿವಸ ಒಳಗೆ ನಿಮ್ದು ಎಲ್ಲ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ದಾರ ಕೊಡ್ತಾರೆ. ಆ ದಾರ ನೀವು ಆ ದೇವ್ರಿಗೆ ಕಟ್ಟಬೇಕಾ, ಅಥವಾ ಸಾಧ್ಯ ಆದ್ರೆ ಮತ್ತೆ 40 ದಿವಸ ಆದಮೇಲೆ ಈ ದೇವ್ರಿಗೆ ಬಂದು ದರ್ಶನ ಮಾಡ್ಕೋಬೇಕು. ಇಲ್ಲಪ್ಪ ಅಂದ್ರೆ ನಿಮ್ಮ ಊರೊಳಗೆ ಒಂದು 5 ಮಂದಿಗರ ಒಂದು ಸ್ವೀಟ್ ಕೊಟ್ಟು ಪಾಲಿಸ್ಬೇಕು ನೋಡ್ರಿ. ಸೊ ಆಲ್ಮೋಸ್ಟ್ ಬಿಜಾಪುರ ಒಳಗೆ ಏನೆಲ್ಲ ಇಂಪಾರ್ಟೆಂಟ್ ಇದ್ದು ಎಲ್ಲ ನಾವು ಕವರ್ ಮಾಡಿದ್ವಿ. ಆ್ಯಂಡ್ ಫುಲ್ ಆನ್ ಹೊಟ್ಟೆ ಹಸಿವಾಗಿತ್ತು. ಸೊ ಫೇಮಸ್ ರಾಯಲ್ ಎಂಪೈರ್ ಅಂತಂದು ಒಂದು ಧಾಬಾ ಟೈಪ್ ಇತ್ತು. ಸೊ ಇಲ್ಲಿ ಕೂಡು ಸಿಸ್ಟಮ್ ಆಗಲಿ ಅರೇಂಜ್ಮೆಂಟ್ಸ್ ಆಗಲಿ ಟೋಟಲಿ ಡಿಫ್ರೆಂಟ್ ಇತ್ತು. ಆ್ಯಂಡ್ ಮಜಾ ಬಂತು. ಊಟ ಅಂತೂ ಸಖತ್ ಅಂದ್ರೆ ಸಖತ್ತಿತ್ತು ನೋಡ್ರಿ. ಸೊ ಬಿಜಾಪುರ ಒಳಗೆ ನನಗೆ ಭಾಳ ಮಂದಿ ಪರಿಚಯ ಅದಾರ. ಬಟ್ ನೆಕ್ಸ್ಟ್ ಟೈಮ್ ಪ್ರತಿಯೊಬ್ರಿಗೂ ನಾ ಬೆಟ್ಟ ಆಗ್ತೇನಂತ. ಸೊ ಈ ನಿಮ್ಮದು ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.